ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇಂದು ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಯಲಿದೆ. ಎಮರ್ಜೆನ್ಸಿ ಮೀಟಿಂಗ್ ತುರ್ತು ಸುದ್ದಿಗೋಷ್ಠಿಯನ್ನ ಸಿಎಂ ಸಿದ್ದರಾಮಯ್ಯ ಕರೆದಿದ್ದಾರೆ. ಇವತ್ತು ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಯುತ್ತೆ. ಬಸ್ ದರ ಹೆಚ್ಚಳದ ಬಗ್ಗೆ ವಿವರಣೆ ನೀಡುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ವಿಪಕ್ಷಗಳ ಆರೋಪ ಮಾಡ್ತಾ ಇದ್ದಾರೆ. ಈ ವಿಪಕ್ಷಗಳ ಆರೋಪಕ್ಕೆ ತಿರುಗೇಟನ್ನ ನೀಡಲಿದ್ದಾರೆ ಸಿಎಂ. ಡಿನ್ನರ್ ಮೀಟಿಂಗ್ ಬಗ್ಗೆ ಕೂಡ ಮಾತನಾಡ್ತಾರೆ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ವಿದೇಶ ಪ್ರವಾಸದಲ್ಲಿರುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಆಪ್ತ ಬಣ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿತು. ಸೊ ಆ ಡಿನ್ನರ್ ಮೀಟಿಂಗ್ ಬಗ್ಗೆ ಕೂಡ ಕ್ಲಾರಿಫಿಕೇಶನ್ ನೀಡಲಿದ್ದಾರೆ. ಜೊತೆಗೆ ಈ ಬಸ್ ದರ ಹೆಚ್ಚಳಿಕೆ ಆಗಿರೋದ್ರ ಬಗ್ಗೆ ಕೂಡ ಸ್ಪಷ್ಟತೆಯನ್ನ ನೀಡಲಿದ್ದಾರೆ. ಇನ್ನು ಹಲವು ವಿಚಾರಗಳನ್ನು ಅವರು ಹಂಚಿಕೊಳ್ಳಿದ್ದಾರೆ. ನಮ್ಮ ಪ್ರತಿನಿಧಿ ದೀಪಾ, ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಾ, ತುರ್ತು ಸುದ್ದಿಗೋಷ್ಠಿಯನ್ನ ಸಿಎಂ ಸಿದ್ದರಾಮಯ್ಯ ಕರೆದಿದ್ದಾರೆ. ಇದರ ಉದ್ದೇಶ ಮತ್ತೆ ಏನೆಲ್ಲ ವಿಚಾರಗಳನ್ನ ಮಾತನಾಡ್ತಾರೆ ಆ ಸಂದರ್ಭದಲ್ಲಿ? ಸಿಂಧೂರ, ಇವತ್ತು 4 ಗಂಟೆಗೆ ಸಮ್ಮೇಳನ ಸಭಾಂಗಣ ಅಂದರೆ ವಿಧಾನಸೌಧದಲ್ಲಿ ಈ ಒಂದು ಸುದ್ದಿಗೋಷ್ಠಿ ನಡೀತಾ ಇರುವಂತಹದ್ದು ತುರ್ತು ಸುದ್ದಿಗೋಷ್ಠಿ. ಇದು ಪ್ರಮುಖವಾಗಿ ಬಸ್ ರೇಟನ್ನು ಹೈಕ್ ಮಾಡಬೇಕು, ದರ ಏರಿಕೆ ಮಾಡಬೇಕು ಅನ್ನುವಂತಹದ್ದು ನಿನ್ನೆ ಸಚಿವ ಸಂಪುಟದಲ್ಲಿ ಏನು ಚರ್ಚೆ ಆಗಿತ್ತು ಅದರಂತೆ ಒಂದಿಷ್ಟು ಪ್ರಕಟಣೆಯನ್ನು ಹೊರಡಿಸಬೇಕು. ಪೇಪರ್ ಪ್ರಕಟಣೆ ಕೊಟ್ಟ ನಂತರದಲ್ಲಿ ಒಂದಿಷ್ಟು ಅಬ್ಜೆಕ್ಷನ್ ಬರುತ್ತೆ. ಬಳಿಕ ಯಾವ ಪರ್ಸೆಂಟೇಜ್ನಲ್ಲಿ ಹೈಕ್ ಮಾಡಬೇಕು ಅನ್ನುವಂತಹದ್ದು, ಆದರೆ 15% ಹೈಕ್ ಮಾಡಬೇಕು ಅನ್ನುವಂತಹದ್ದು ಸರ್ಕಾರದ ಮುಂದೆ ಇದೆ. ಅಂದರೆ ಮಂಡಳಿಗಳು ಇಟ್ಟಂತಹ ವಿಚಾರ. ಆದರೆ ಇದಕ್ಕೆ ಇದೀಗ ವಿಪಕ್ಷಗಳು ದೊಡ್ಡ ಮಟ್ಟಿನ ಟೀಕೆಯನ್ನು ವ್ಯಕ್ತಪಡಿಸ್ತಿವೆ, ಹೋರಾಟಗಳನ್ನು ಮಾಡ್ತಿದೆ. ಇವತ್ತು ಕೂಡ ಬಿಜೆಪಿ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮೆಜೆಸ್ಟಿಕ್ನಲ್ಲಿ ನಡೆಸಿತ್ತು. ಇದೆಲ್ಲದರ ಹಿನ್ನೆಲೆಯಲ್ಲಿ ಇವತ್ತು ತುರ್ತು ಸುದ್ದಿಗೋಷ್ಠಿಯನ್ನು ಸಿಎಂ ಸಿದ್ದರಾಮಯ್ಯ ಕರೆದಿರುವಂತಹದ್ದು. ಪ್ರಮುಖವಾಗಿ ವಿಪಕ್ಷಗಳು ಏನು ಟೀಕೆ ಮಾಡ್ತಾ ಇದೆ, ವಿಪಕ್ಷಗಳು ಯಾವ ರೀತಿಯಾಗಿ ಈ ರೇಟ್ ಹೈಕನ್ನು ಜನರ ಮುಂದೆ ಬೇರೆ ರೀತಿಯಲ್ಲಿ ತೋರಿಸ್ತಾ ಇದೆ, ಇದೆಲ್ಲದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಇವತ್ತು ಸ್ಪಷ್ಟನೆ ಕೊಡುವಂತಹ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿಯೇ ತುರ್ತು ಸುದ್ದಿಗೋಷ್ಠಿಯನ್ನು ಕರೆದಿರುವಂತಹದ್ದು. ಈ ಹಿಂದೆ ಅಂದರೆ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿದಂತೆ ಕಳೆದ 6-7 ವರ್ಷಗಳಿಂದ ಒಂದಿಷ್ಟು ಸಮಸ್ಯೆ ಆಗ್ತಿದೆ. ರೇಟ್ ಹೈಕ್ ಆಗಿಲ್ಲ, ಅಂದರೆ ಟಿಕೆಟ್ ದರ ಹೈಕ್ ಆಗಿಲ್ಲ, ಪೆಟ್ರೋಲು ಡೀಸೆಲ್ ರೇಟ್ ಹೈಕ್ ಆಗ್ತಾನೇ ಇದೆ. ಅದೆಲ್ಲದೂ ಕೂಡ ನಿಗಮ ಮಂಡಳಿಗಳ ಮೇಲೆ, ಎಸ್ಪೆಷಲಿ KSRTC, BMTC ಮೇಲೆ ಹೊರೆ ಬೀಳ್ತಾ ಇದೆ ಅನ್ನುವಂತಹ ಮಾತುಗಳನ್ನು ಹೇಳಿದರು. ಹಾಗಾಗಿ ಎಲ್ಲದಕ್ಕೂ ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಾಗಿಯೇ 4 ಗಂಟೆಗೆ ಸುದ್ದಿಗೋಷ್ಠಿಯನ್ನು ಕರೆದಿರುವಂತಹದ್ದು. ಸಿಂಧೂರ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗೆ. ಥ್ಯಾಂಕ್ ಯು ದೀಪಾ ಫಾರ್ ಆಲ್ ದ ಡೀಟೇಲ್ಸ್.